ಹಾಯ್ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮ್ಯ ವಿನಯ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನನ್ನ ಕಸಿನ್ದು ಎಂಗೇಜ್ಮೆಂಟ್ ಇದೆ. ಸೊ ಹಾಗಾಗಿ ಮೆಹಂದಿ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅಂದರೆ 2 ಡೇಸ್ ಬಿಫೋರ್ ಹಾಕ್ಕೊಬೇಕಿತ್ತು, ನನಗೆ ಟೈಮ್ ಇರಲಿಲ್ಲ. ಸೊ ಫೈನಲಿ ಈ ಥರ ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ದೀವಿ. ನೋಡಿ, ನನ್ನ ದೊಡ್ಡ ಮಗ, ಚಿಕ್ಕ ಮಗ ಎಲ್ಲರೂ ನನ್ನ ಅಮ್ಮನ ಜೊತೆ ಹೋಗ್ತಾಯಿದ್ದೀನಿ. ಸೊ ಕಾರಲ್ಲಿ ಹೋಗೋಣ ಅಂತ ಅಂದರು. ಸೊ ಹಾಗಾಗಿ ಹೊರಟ್ವಿ. ಸುಮಾರು ಒಂದು 4:45 5 ಗಂಟೆ ಆಗಿತ್ತು ನಾವು ಹೊರಡೋಷ್ಟೊತ್ತಲ್ಲಿ. ಈವ್ನಿಂಗು ಎಂಗೇಜ್ಮೆಂಟ್ ಅಂತ ಹೇಳಿದ್ರು. ಸೊ ಆರಂಭ ಕನ್ವೆನ್ಷನ್ ಹಾಲ್ ಅಂತ ಹೇಳಿದ್ರು. ಆದರೆ ಸಿಕ್ಕಾಪಟ್ಟೆ ದೂರ ಅನಿಸ್ಬಿಡ್ತು ನಮಗೆ. ಒಂದು ಊರಿಗೆ ಹೋಗಿ ಬರೋ ಥರ ಆಯಿತು. ಫೈನಲಿ ನೋಡಿ, ಈ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಡೆಕೋರೇಷನ್ ಅರೇಂಜ್ ಮಾಡಿದ್ದಾರೆ. ಸೊ ನನ್ನ ದೊಡ್ಡ ಮಗ ನನ್ನ ಕಸಿನ್ನ ಎತ್ಕೊಂಡು ಹೋಗ್ತಾ ಇದ್ದಾಳೆ, ಚಿಕ್ಕ ಮಗನ. ಸೊ ನೋಡಿ, ಈ ಥರ ಫ್ಲವರ್ ಡೆಕೋರೇಷನ್, ಎಂಟ್ರೆನ್ಸು, ಗಣೇಶ, ಆರ್ಚು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಈಗಿನ ಇದರಲ್ಲಿ ಮದುವೆ ಮಾಡೋದೇ ಕಷ್ಟ, ಬಟ್ ಈ ಥರ ಎಲ್ಲ ಅರೇಂಜ್ ಮಾಡಿದ್ದಾರೆ ಅಂತ ಎಷ್ಟು ಇದಾಗಿರುತ್ತೆ ಅಂದರೆ, ಇವಾಗ ಮಾಡ್ತಾರೆ, ಇವಾಗೆಲ್ಲ ಈ ಥರನೇ. ಬಟ್ ಇದು ಏನಂದರೆ, ನಾವು ಫಸ್ಟ್ ಬೇಗ ಹೋಗಿದ್ದರಿಂದ ಇದೆಲ್ಲ ಹೇಗಿರುತ್ತೆ ಅರೇಂಜ್ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಸ್ಟೇಜ್ ಈ ಥರ ಇದು ಮಾಡಿದ್ದಾರೆ. ಆಮೇಲೆ ಇಲ್ಲಿ ಹೂವು ಎಲ್ಲ ಇತ್ತು. ಆ್ಯಕ್ಚುಲಿ ಇದು ಏನು ತಾವರೆ ಹೂವು ಎಲ್ಲ ಮಕ್ಕಳೆಲ್ಲ ಕಿತ್ಬಿಟ್ಟಿದ್ದಾರೆ. ಸೊ ಟೀ ಕೊಡ್ತಾಯಿದ್ದರು. ಸೊ ಹಾಗಾಗಿ ಟೀ ಕುಡಿಯೋಣ. ನಾನು ಆ್ಯಕ್ಚುಲಿ ಸಾಮಾನ್ಯವಾಗಿ ಟೀ ಕುಡಿಯೋಲ್ಲ, ಬಟ್ ಇವಾಗ ಏನೋ ಒಂದು ಸ್ವಲ್ಪ ಕುಡಿಯೋಣ ಅಂತ ಹೇಳ್ಬಿಟ್ಟು ಕುಡಿದೆ. ನನ್ನ ಮಗನಿಗೆ ಹುಷಾರಿಲ್ಲ, ಜ್ವರ. ಸೊ ಹಂಗೆ ಪರವಾಗಿಲ್ಲ ಅಂದ್ಬಿಟ್ಟು ಔಷಧಿ ಹಾಕ್ಸ್ಕೊಂಡು ಕರ್ಕೊಂಬಂದಿದ್ದೀವಿ. ಯಾಕಂದರೆ ಮನೇಲಿ ಯಾರೂ ನೋಡ್ಕೊಳ್ಳೋರು ಇರಲಿಲ್ಲ. ಸೊ ಫೈನಲಿ ಒಂದು 6 ಗಂಟೆ ಆಗಿತ್ತು ಎಂಗೇಜ್ಮೆಂಟು. ಇವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಜೋಡಿ ಮಾತ್ರ ತುಂಬ ಚೆನ್ನಾಗಿದೆ. ಇದು ಹುಡುಗವ್ರ ಕಡೆ ಫ್ಯಾಮಿಲಿದು. ಫೋಟೋ ಸೆಷನ್ ಎಲ್ಲ ಮಾಡಿಸ್ಕೊತಾ ಇದ್ದಾರೆ. ಆಮೇಲೆ ಆಗಲ್ಲ, ತುಂಬ ಕ್ರೌಡ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಇದು ಹುಡುಗಿ ಕಡೆಯವರು. ಸೊ ನೋಡಿ, ಅಂದರೆ ಹಿಂಗೆ ಎಕ್ಸ್ಚೇಂಜ್ ಮಾಡ್ತಾರೆ. ನನ್ನ ಮಗ ಮಮ್ಮಿ ಮಮ್ಮಿ ಅಂತ ಇದ್ದಾನೆ. ಸೊ ಅವ್ರು ನಿಜವಾಗ್ಲೂ ಜೋಡಿ ಚೆನ್ನಾಗಿದೆ, ಚೆನ್ನಾಗಿರಲಿ, ನಾನು ಅದೇ ಆಶಿಸ್ತೀನಿ. ನನ್ನ ಕಸಿನ್ನು ಆವಾಗ ಚಿಕ್ಕ ಹುಡುಗಿಲಿ ಹೇಗೆ ನಮ್ಮನ್ನು ಮಾತಾಡಿಸ್ತಾಳೋ ಈಗಲೂ ಕೂಡ ಹಾಗೆ ಮಾತಾಡಿಸ್ತಾಳೆ. ತುಂಬ ಅಂದರೆ ತುಂಬ ಒಂಥರ ರೆಸ್ಪೆಕ್ಟ್ ಹೇಗೆ ಕೊಡ್ತಾಳೆ ಅಂದರೆ, ಏನೇ ದುಡ್ಡಿದ್ರೂ ಏನೂ ಪ್ರಯೋಜನ ಇರೋಲ್ಲ, ಬಟ್ ಅವ್ನ ಮಾತು, ನಡತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆವಾಗ ಹಿಂಗಪ್ಪ ಅನ್ನೋ ಥರ ಆ ಹುಡುಗಿ ಅಷ್ಟು ಬೆಳೆದಿದ್ದಾಳೆ. ನೋಡಿ, ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಆಮೇಲೆ ನನ್ನ ಮಗಂದು ಒಂದು ಫೋಟೋ ಇರಲಿ ಅಂದ್ಬಿಟ್ಟು ಸುಮ್ಮನೆ ಒಂದು ಫೋಟೋ ತೆಕ್ಕೊಂಡ್ವಿ. ಈ ಥರ ಇವಾಗ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಹುಡುಗ ಹುಡುಗಿ ಹಿಂಗೆ ಆಡ್ತಾಯಿದ್ರು. ಚೆನ್ನಾಗಿತ್ತು. ಒಂಥರ ಎಲ್ಲೋ ಹೋಗಿ ಬಂದಿರೋ ಥರ ಇದೆ. ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ.